ಮಹಿತನು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಅವ್ರ ಅಮ್ಮನ ಜೊತೆ ಯಾವಾಗಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕೂತ್ಕೊಂಡು ಇಬ್ಬರು ಸೇರಿ ಹಾಡುಗಳನ್ನ ಹೇಳ್ತಾ ಇದ್ದೀನಿ. ಮಹಿತಾಗೆ ಯಾವ ಸಾಂಗ್ ತುಂಬ ಫೇವ್ರೇಟ್, ಯಾವ ಹಾಡು ತುಂಬ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ? ನಂಗೆ ಹಾಡು ಫೇವ್ರೆಟ್ ಆಗಿರೋದು ಯಾವ್ದು ನನ್ನ ಫೇವ್ರೆಟ್ಟು ಇದು ನೀರು ಸಿಗೋವರೆಗೂ ಅದು. ಮತ್ತು ಚೆನ್ನಾಗಿ ಹಾಡಕ್ಕೆ ಬರೋದು ಹೇಷ. ಸ್ವಲ್ಪ ಹಾಡು ಹೇ ಶಾರದೆ, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ. ಸೂಪರ್, ಸಖತ್ತಾಗಿ ಆಡ್ತೀಯ. ಮಹಿತಾಗೆ ಆಡೋದಕ್ಕೆ ಇಷ್ಟನಾ, ಆ್ಯಕ್ಟಿಂಗ್ ಮಾಡೋದಕ್ಕೆ ಇಷ್ಟನಾ? ಎರಡೂ ಇಷ್ಟ. ಎರಡೂ ಇಷ್ಟನಾ? ಈಗ ನಿಮಗೆ ಅಮ್ಮ ತುಂಬ ಹೇಳ್ಕೊಡ್ತಾ ಇರ್ತಾರೆ. ಇವತ್ತು ನೀನು ಈ ಥರ ದೊಡ್ಡ ಅಂದರೆ ಸೀರಿಯಲಲ್ಲಿ ಬಾಲನಟಿಯಾಗಿ ತುಂಬ ಗುರುತಿಸ್ಕೊಳ್ತಿದ್ಯಾ, ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅಮ್ಮ ಕಾರಣ. ಸೊ ಏನು ಹೇಳ್ತೀಯಾ? ಥ್ಯಾಂಕ್ ಯು ಅಮ್ಮ, ನನಗೆ ತುಂಬ ಖುಷಿ ಕೊಟ್ಟಿದ್ದಕ್ಕೆ, ಮತ್ತು ನನಗೆಲ್ಲ ಹೆಲ್ಪ್ ಮಾಡಿ, ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಆ್ಯಕ್ಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಇದು ಮಾಡಿ ಎಲ್ಲರೂ ನೋಡೋ ಥರ ಮಾಡಿದ್ದಕ್ಕೆ ಮತ್ತು ಥ್ಯಾಂಕ್ ಯು. ಮತ್ತು ನಿನ್ನೂ ಸೀರಿಯಲ್ ಸೇರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಈಗ ಮಹಿತಾ ತುಂಬ ಬ್ಯುಸಿಯಾಗಿದ್ದಾರಂತೆ ಸಿನಿಮಾಗಳಲ್ಲಿ. ಯಾರ್ಯಾರ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ಯಾ? ಹಾಂ, 2 ಸಿನಿಮಾ ನಮ್ಮ ಅಮ್ಮನ ಜೊತೆ ಮಾಡಿದ್ದೀನಿ, ಮತ್ತು ಇನ್ನೊಂದು ಶಿವಣ್ಣನ ಜೊತೆ ಮಾಡಿದ್ದೀನಿ, ಮತ್ತು ನಮ್ಮ ಅಮ್ಮನ ಜೊತೆ ಮಾಡಿದ್ದೀನಿ. ಹೌದಾ? ಶಿವಣ್ಣ ಏನಂದ್ರು ಮಹಿತಾಗೆ? ಅಂದರೆ ಈ ವಯಸ್ಸಿಗೆ ಎಷ್ಟೊಂದು ಬಿಲ್ಡಪ್ಪ ಅಂತ ಹೇಳಿದ್ರು. ಹೌದಾ? ಯಾವ ಸಿನಿಮಾ? ಭೈರತಿರಣಗಳಲ್ಲಿ. ಹೌದು, ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ ಶಿವಣ್ಣಗಿಂತ ಜಾಸ್ತಿ ನೀನೇ? ಅಲ್ಲ, ಆ ಥರ ಹೇಳಿದ್ರು ನಂಗೆ ಗೊತ್ತಿಲ್ಲ ಅದು ಯಾವ ಥರ ಅಂತ. ಓಕೆ, ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್. ಸೊ ನೋಡಿದ್ರಲ್ಲ, ಇದಿಷ್ಟು ಮಹಿತಾ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.